भो भारत प्रविशतात् भरतान्तरङ्गम्. ನಮಸ್ಕಾರ ಪ್ರೇಕ್ಷಕರೇ. ನೂಪುರ ಭ್ರಮರಿಯು ತನ್ನ 20ನೇ ವರ್ಷವನ್ನು ಸಂಭ್ರಮಿಸುತ್ತಿರುವ ಈ ವೇಳೆ ಭರತಾಂತರಂಗ ಅನ್ನುವಂತಹ ವಿಶೇಷ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡು ಈಗಾಗಲೇ ಸಾಕಷ್ಟು ಸಂಚಿಕೆಗಳು ಕ್ರಮಿಸಿವೆ. ನೀವು ಆನಂದದಿಂದ ಆಸ್ವಾದಿಸ್ತಾ ಇದ್ದೀರಾ, ಅದರ ಬಗ್ಗೆ ನಮಗೂ ತಿಳಿದಿದೆ. ಇದನ್ನು ಮತ್ತಷ್ಟು ಮನೋಜ್ಞವಾಗಿಸುವಲ್ಲಿ, ಹೃದಯ ಸ್ಪರ್ಶಿಯಾಗುವಲ್ಲಿ ಮತ್ತೊಂದು ಸಂಚಿಕೆಯ ಸಹಿತವಾಗಿ ನಾವು ನಿಮ್ಮ ಎದುರುಗಡೆ ಇದ್ದೇವೆ. ನಾಟ್ಯದ ಪ್ರಯೋಜನ ಏನು? ಅದು ಬೋಧವೇ, ಮೋದವೇ, ಸುಖವೇ, ದುಃಖವೇ, ಅಥವಾ ಅದಕ್ಕಿಂತ ಮಿಗಿಲಾದ ಆನಂದಾತಿಶಯವೇ, ಇಲ್ಲವೇ ಧರ್ಮ, ಅರ್ಥ, ಕಾಮ, ಮೋಕ್ಷಗಳೇ? ಹೀಗೆ ಹಲವು ವಿಚಾರ ವಿಮರ್ಶೆಗಳ ಸಂಗತಿಯನ್ನು ಈ ಸಂಚಿಕೆಯಲ್ಲಿ ನಾವು ಕಾಣಲಿಕ್ಕಿದ್ದೇವೆ. ನಮ್ಮೊಂದಿಗಿರುವವರು ವಿದ್ಯಾವಾಚಸ್ಪತಿಗಳಾದ ಆಚಾರ್ಯರಾದ ಉಮಾಕಾಂತ ಭಟ್ಟ ಕೆರೆಕೈ ಅವರು. ಅವರ ಶಾಸ್ತ್ರಾರ್ಥಗಳನ್ನು ಗಮನಿಸುವುದೇ ನಮ್ಮ ಅದೃಷ್ಟ. ಅಷ್ಟರ ಮಟ್ಟಿಗೆ ಸಹೃದಯರಾಗಿ, ಸುಹೃದಯರಾಗಿ, ಸುಮನಸರಾಗಿ ಅವರು ಆಡುವ ಮಾತುಗಳು ನಮ್ಮ ಮನಸ್ಸನ್ನು, ಬುದ್ಧಿಯನ್ನು ಪ್ರಕಾಶಗೊಳಿಸುತ್ತಲೇ ಇರುತ್ತವೆ. ಅಂತಹ ಮತ್ತೊಂದು ಪ್ರಕಾಶದತ್ತ ಈ ಸಂಚಿಕೆ ಇದೆ. ಬನ್ನಿ ಆನಂದಿಸೋಣ. ನಮಸ್ಕಾರ. ನಮಸ್ಕಾರ. ಈ ಲೋಕದಲ್ಲಿ ಪ್ರಯೋಜನ ಇಲ್ಲದಿರೋದು ಅಂತಿದ್ದರೆ ಬಹುಶಃ ಮನುಷ್ಯರು ಅದನ್ನು ವಿನಿಯೋಗ ಮಾಡ್ತಾನೆ ಇರಲಿಲ್ವೇನೋ. ಅಂದರೆ ಪ್ರತಿಯೊಂದು ವಿಷಯಕ್ಕೂ ಪ್ರಯೋಜನ ಅನ್ನುವಂಥದ್ದು ಮತ್ತು ಅದನ್ನು ಪಡ್ಕೊಳ್ಬೇಕು ಅನ್ನುವಂತಹ ಹಾದಿಯಲ್ಲಿ ಮನುಷ್ಯ ಪ್ರಯತ್ನ ಇರುವಂಥದ್ದು ಸರ್ವವಿದಿತ. ನಾಟ್ಯಕ್ಕೂ ಕೂಡ ಪ್ರಯೋಜನ ಇದೆ ಅಂತ ಗೊತ್ತಾಗತ್ತೆ. ಆದರೆ ಈಗಿನ ಕಾಲದಲ್ಲಂತೂ ನಾಟ್ಯದ ಪ್ರಯೋಜನ ಅಂತಂದರೆ ಅದು ಹಲವು ದಿಕ್ಕಿನಲ್ಲಿ ಹಲವು ರೀತಿಯಿಂದ ಹರಿದಿದೆ. ಒಬ್ಬರಂತಾರೆ ಆರ್ಟ್ ಫಾರ್ ಆರ್ಟ್ ಸೇಕ್, ಕಲೆಗೆ ಯಾವುದೇ ರೀತಿಯ ಪ್ರಯೋಜನದ ಉದ್ದೇಶ ಇಲ್ಲ ಅನ್ನುವಂಥದ್ದು. ಅದು ಸಾಮಾನ್ಯವಾಗಿ ನಮಗೆ ಪಾಶ್ಚಾತ್ಯ ಪ್ರಭಾವದಿಂದಲೂ ಕೂಡ ಬಂತು ಅನ್ನೋದು ಒಂದಷ್ಟು ವಿಷಯಗಳು ಇವೆ. ಇನ್ನೊಂದು, ಕಲೆ ಅನ್ನುವಂಥದ್ದು ಸುಮ್ಮನೆ ಸೌಂದರ್ಯಕ್ಕೆ ಇರುವಂಥದ್ದು, ಸೌಂದರ್ಯವನ್ನು ಅಭಿವ್ಯಕ್ತ ಮಾಡೋದಕ್ಕೆ ಅದಿದೆ ಅಂತ. ಕೆಲವರಂತಾರೆ ಸೌಂದರ್ಯಕ್ಕೆ ಅಂತಲೇ ಮಾತ್ರ ಇರೋದಲ್ಲ, ಅದರಿಂದ ಮೌಲ್ಯ ಸಿದ್ಧಿ ಆಗೋದಿಲ್ಲ, ಅದು ಉಪದೇಶವನ್ನು ಮಾಡಬೇಕು. ಹೇಗೂ ಭರತ ಹೇಳಿದಾನೆ ಉಪದೇಶ ಜನನಂ ಅಂತ ಹೇಳಿ. ಹಾಗಾಗಿ ಉಪದೇಶ ಕೊಡೋದಕ್ಕೆ ಕಲೆ ಅನ್ನುವಂಥದ್ದು ತುಂಬ ಒಳ್ಳೆಯದಾದ ಸಾಧನ. ಇನ್ನೊಬ್ಬರು ಹೇಳ್ತಾರೆ ಕಲೆ ಅನ್ನುವಂಥದ್ದು ಅರ್ಥ ಮಾಡ್ಕೊಳ್ಳೋದಕ್ಕಿರುವಂಥದ್ದು ಅಂತ. ನಮ್ಮ ವಿಮರ್ಶೆಗಳು, ಕ್ರಿಟಿಸಿಸಮ್ ಅನ್ನುವಂತಹ ಒಂದು ವಿಭಾಗ ಬಂದಿರುವಂಥದ್ದು ವೆಸ್ಟರ್ನ್ ಥಿಯರಿಯಿಂದ ಅಂತ ನಮಗೆ ಗೊತ್ತಾಗತ್ತೆ. ಅಲ್ಲಿ ಈ ಕಲೆ ಅನ್ನುವಂಥದ್ದು ಅರ್ಥ ಮಾಡಿಕೊಳ್ಳೋದಕ್ಕೆ ಇರುವಂಥದ್ದು. ಹಾಗಾಗಿ ನಿಮಗೆ ಎಷ್ಟು ಕಲೆ ಅರ್ಥ ಆಯಿತು ಅನ್ನೋದ್ರ ಮೇಲೆ ಕಲೆಯ ಮೌಲ್ಯ ನಿರ್ಧಾರ ಆಗುತ್ತೆ. ಹಾಗಾದರೆ ಇದೆಲ್ಲದರ ಮಧ್ಯೆ ಕಲೆ ಅನ್ನುವಂಥದ್ದು, ನಾಟ್ಯ ಅನ್ನುವಂಥದ್ದು ನಿಜವಾಗಿಯೂ ಕೂಡ ಏನನ್ನು ಕೊಡೋದಕ್ಕಿದೆ, ಏನು ಪ್ರಯೋಜನವನ್ನು ಅದರಿಂದ ಪಡ್ಕೊಳ್ಬಹುದು, ಈ ಮೌಲ್ಯ ನಿರ್ಣಯವನ್ನು ಹೇಗೆ ಮಾಡ್ಕೊಳ್ಬೇಕು? ಭರತ ಏನಂತಾನೆ? ಒಂದು ವಸ್ತುವಿನ ಸಮಗ್ರ ಪರಿಚಯದಲ್ಲಿ ಪ್ರಯೋಜನ ಎಂಬುದು ಮುಖ್ಯವಾದ ವಿಷಯ. ಸಂಸ್ಕೃತದಲ್ಲಿ ಒಂದು ಮಾತಿದೆ, ಪ್ರಯೋಜನ ಮನುದ್ದಿಶ್ಯ ನ ಮಂದೋಪಿ ಪ್ರವರ್ತತೆ ಅಂತ. ಪ್ರಯೋಜನವನ್ನು ಬಯಸದೆ ಒಬ್ಬ ಉನ್ಮತ್ತನೂ ಕೂಡ ತೊಡಗೋದಿಲ್ಲ ಅಂತ. ಹೌದು. ಉನ್ಮತ್ತ ಯಾವುದನ್ನು, ಉನ್ಮತ್ತ ಅಂದರೆ ಹುಚ್ಚ, ಅವನು ಯಾವುದನ್ನು ಪ್ರಯೋಜನ ಅಂತ ಅಂದುಕೊಂಡಿದ್ದಾನೋ ಅದು ಪ್ರಯೋಜನ ಅಲ್ಲದೇ ಇರಬಹುದು. ಹೌದು. ಆದರೆ ಇದಕ್ಕೆ ಇದು ಪ್ರಯೋಜನ ಅಂತ ಅಂದುಕೊಂಡೇ ತೊಡಗ್ತಾನೆ. ಹೌದು. ಅಂದರೆ ಪ್ರಯೋಜನ ಜ್ಞಾನವೆಂಬುದೇ ಪ್ರವರ್ತಕ, ಒಂದು ತೊಡಗುವುದಕ್ಕೆ ಕಾರಣ ಅಂತ. ಈ ಹಿನ್ನೆಲೆಯಲ್ಲಿ ನೀವು ಪ್ರಶ್ನೆ ಮಾಡಿದ್ದೀರಿ. ಅದರ ಜೊತೆಗೆ ನಾನಾ ಅಭಿಪ್ರಾಯಗಳನ್ನು ಸಂಗ್ರಹಿಸಿದ್ದೀರಿ. ಹೌದು. ಆಧುನಿಕರಿರಲಿ, ಪ್ರಾಚೀನರಿರಲಿ, ಎಲ್ಲರೂ ಪ್ರಯೋಜನಾಕಾಂಕ್ಷಿಗಳೇ, ಸಂದೇಹವಿಲ್ಲ. ಜೀವನ ಪ್ರಯೋಜನವನ್ನು ಅಪೇಕ್ಷೆ ಪಡುತ್ತೆ. ಅದು ತುಂಬ ಸಹಜವಾದ, ನೈಸರ್ಗಿಕವಾದಂಥ ಒಂದು ಕ್ರಿಯೆ. ಹೌದು. ಈಗ ಒಂದು ನಾಟ್ಯ ಅಂತ ಅಂದರೆ, ನಾಟ್ಯವೆಂಬುದು ಒಂದು ಬೌದ್ಧಿಕವಾದ ವಸ್ತು ಆಯ್ತು. ಈಗ ಹೌದು, ಅದು ಅಂತರಂಗದ ವಸ್ತು, ಹಾಗೆ ಹೇಳೋದು ಒಳ್ಳೆಯದು. ಹೌದು. ಹೌದು. ಬೌದ್ಧಿಕ ಅನ್ನೋದಕ್ಕಿಂತ ಸಂಸ್ಕಾರದ ಸೀಮೆಯನ್ನು ದಾಟಿದ ಒಂದು ಅಂತರಂಗದ ವಸ್ತು ಅಂತ ಆಯಿತು. ಹೌದು. ಬಹಿರಂಗದಿಂದಲೇ ನಾವು ಅಂತರಂಗದ ಕಡೆಗೆ ಸಾಗಿದ್ದೇವೆ. ಈಗ ಆ ವಸ್ತುವಿಗೆ ಏನು ಪ್ರಯೋಜನ ಅಂತ ಕೇಳಿದರೆ, ಆ ವಸ್ತು ಸ್ವರೂಪವೇ ಪ್ರಯೋಜನ. ಈಗ ಉದಾಹರಣೆಗೆ ನಾಟ್ಯ ಅಂದರೆ ಏನು? ನಾಟ್ಯಂ ರಸ ಏವ ಅಂತ ಅಭಿನವ ಗುಪ್ತರು ಅದನ್ನು ಸಂಕ್ಷೇಪ ಮಾಡಿ ಪರ್ಯವಸಾನ ಮಾಡಿ ಹೇಳಿದ್ರಿಂದ ಅದಕ್ಕೆ ಏನು ಪ್ರಯೋಜನ ಅಂತ ಕೇಳಿದರೆ ರಸವೇ ಪ್ರಯೋಜನ. ಈ ಅಭಿಪ್ರಾಯವೇ ಇದ್ದರೆ ಆರ್ಟ್ ಫಾರ್ ಆರ್ಟ್ ಸೇಕ್ ಅಂತ ಹೇಳಿದರೆ ಆ ಮಾತು ಸರಿಯಾಗತ್ತೆ. ಹೌದು. ಹೌದು. ಆದರೆ ಮೇಲ್ನೋಟಕ್ಕೆ ನೋಡಿದರೆ ಅದು ಅದಕ್ಕೆ ಅದೇ ಪ್ರಯೋಜನ ಅಂತ ಅನ್ನೋದು ಎರಡು ಸ್ಥಿತಿಯಲ್ಲಿ ಬರುತ್ತೆ. ಒಂದು ವಸ್ತುವಿಗೆ ಬೇರೆ ಪ್ರಯೋಜನವೇ ಇಲ್ಲ ಅಂತಾದರೆ ಅದಕ್ಕೆ ಅದೇ ಪ್ರಯೋಜನ ಅಂತ. ತಪಸ್ಸಿಗೆ ತಪಸ್ಸೇ ಪ್ರಯೋಜನ, ಧರ್ಮಕ್ಕೆ ಧರ್ಮವೇ ಪ್ರಯೋಜನ, ಪುಣ್ಯಕ್ಕೆ ಪುಣ್ಯವೇ ಪ್ರಯೋಜನ. ಅದು ಆ ಅರ್ಥದಲ್ಲಿ ಹೇಳ್ಬೋದು. ಅದೇ ಪಾರಮಾರ್ಥಿಕವಾದ ಆತ್ಯಂತಿಕವಾದ ಕೊನೆ ವಸ್ತು ಆದರೆ
ಅದಕ್ಕೆ ಇನ್ನೊಂದು ಪ್ರಯೋಜನ ಇಲ್ಲ. ಹೌದು. ಈ ಹಿನ್ನೆಲೆಯಲ್ಲೂ ಅದನ್ನು ಹೇಳ್ಬೋದು. ಇನ್ನೊಂದು ಆ ಪ್ರಯೋಜನ ನನಗೆ ಗೊತ್ತಿಲ್ಲ ಅನ್ನೋದನ್ನು ಕೂಡ ಹೀಗೆ ಹೇಳ್ಬೋದು. ಓಹ್, ಅದು ಯಾವುದ್ರ ಬಗ್ಗೆ ಅಂದರೆ ಅದು ಅದರ ಬಗ್ಗೆ ಅಂತ. ಅದೊಂದು ಜಾಣ್ಮೆ, ತನ್ನ ತಿಳುವಳಿಕೆ ಇಲ್ಲದೇ ಇರುವ ಸ್ಥಿತಿಯನ್ನು ಮುಚ್ಚಿಕೊಳ್ಳುವ ಜಾಣ್ಮೆ ಆಗತ್ತೆ. ಆದ್ದರಿಂದ ಈ ಮಾತನ್ನು ಇಬ್ಬರೂ ಬಳಸ್ತಾ ಇದ್ದಾರೆ, ನಾವು ಗಮನಿಸಬೇಕು. ಈಗ ನಾಟ್ಯಕ್ಕೆ ರಸವೇ ಪ್ರಯೋಜನ, ನಾಟ್ಯದ ಸ್ವರೂಪವೂ ರಸವೇ, ನಾಟ್ಯದ ಪ್ರಯೋಜನವೂ ರಸವೇ ಅಂತಂದರೆ ಆರ್ಟ್ ಫಾರ್ ಆರ್ಟ್ ಸೇಕ್ ಅನ್ನೋದು ಆ ಮಾತು ತುಂಬ ಸಂಗತವಾಗುತ್ತೆ. ಹೌದು. ಆ ನೆಲೆಯಲ್ಲಿ ನಿಜ. ಅಭಿನವ ಗುಪ್ತರು ತಲುಪಿಸುವ ನೆಲೆಯಲ್ಲಿ ಅದು ಸರಿ. ಹೌದು. ಆ ನೆಲೆಯಲ್ಲಿ ಎಲ್ಲರೂ ಮಾತಾಡೋದಿಲ್ಲ, ಹೌದು. ಅವರಿಗೆ ಗೊತ್ತಿಲ್ಲ, ಅದರಿಂದ ಅದು ಅದರ ಬಗ್ಗೆ ಅಂತ ಹೇಳ್ತಾರೆ. ಆಗ ಆ ಮಾತು ಅಷ್ಟು ಒಳ್ಳೆಯ ಮಾತಲ್ಲ, ಮಕ್ಕಳ ಮಾತಿನ ಹಾಗಿದೆ ಅದು. ಹೌದು. ಮಕ್ಕಳ ಮಾತಿನ ಹಾಗಿದೆ ಅಂತ. ಇನ್ನು ಸೌಂದರ್ಯವೇ ಕಲೆಯ ಪ್ರಯೋಜನ ಅಂತ ಹೇಳಿದ್ದು ಯಾಕೆ ಅಂತ ಕೇಳಿದರೆ, ಕಲೆ ಅಷ್ಟು ಸುಂದರವಾಗಿದೆ ಅಂತ. ಆದರೆ ಸೌಂದರ್ಯ ಯಾಕೆ ಅಂತ ಎನ್ನುವ ಪ್ರಶ್ನೆ ಹಾಗೆ ಉಳ್ಕೊಳ್ಳುತ್ತೆ. ಸೌಂದರ್ಯ ಯಾಕೆ ಅಂದರೆ ಸೌಂದರ್ಯದ ಪ್ರಯೋಜನ ಏನು? ಹೌದು. ಆವಾಗ ಏನಾಗುತ್ತೆ ಅಂದರೆ ಅನುಭವದ ಪೌಷ್ಕಲ್ಯ, ಒಂದು ಪುಷ್ಕಲವಾದ ಅನುಭವ ಬರೋದಕ್ಕಾಗಿ ಸೌಂದರ್ಯ ಬೇಕು ಅಂತ. ಒಂದು ವಸ್ತು ಯಾಕೆ ಬೇಕು ಅಂದರೆ ಅದರ ಅನುಭೂತಿಗಾಗಿ. ಅನುಭೂತಿಯೇ ಇರದೇ ಇದ್ರೆ ವಸ್ತು ಇದ್ರೇನು ಬಿಟ್ರೆ ಅದು, ಹೌದು, ಇದ್ರೇನು ಬಿಟ್ರೆ ಅದು. ಒಂದು ವಸ್ತು ಸುಂದರವಾಗಿ ಇರಬಹುದು, ಇಲ್ಲದೇ ಇರಬಹುದು, ಅದರಿಂದ ಅದಕ್ಕೂ ಏನೂ ಇಲ್ಲ. ಅದು ನಮ್ಮ ಗಮನಕ್ಕೆ ಬರದೇ ಇದ್ದರೆ ನಮಗೂ ಅದರಿಂದ ಏನು ಪ್ರಯೋಜನ ಇಲ್ಲ. ಅದರ ಅನುಭೂತಿ ನಮಗುಂಟಾಗುವಾಗ ಮಾತ್ರ ಅದನ್ನು ಪ್ರಯೋಜನ ಅಂತ ಅಂತೇವೆ. ಆದ್ದರಿಂದ ಸೌಂದರ್ಯವೇ ಕಲೆಯ ಪ್ರಯೋಜನ ಅಂತ ಹೇಳಿದರೆ ಅವರು ಪೂರ್ಣ ಮಾತಾಡಿದಾಗ ಕಾಣೋದಿಲ್ಲ, ಏನೋ ಒಂದು ಅರ್ಧಾಂಶವನ್ನು ಮನಸ್ಸಲ್ಲಿ ಭಾವಿಸ್ಕೊಂಡು ಅವರು ಹೇಳಿದ್ದಾರೆ ಅಂತ ಅಂದ್ಕೊಳ್ಬಹುದು. ಇರಲಿ, ಈಗ ಉಳಿದವರ ಅಭಿಪ್ರಾಯಗಳನ್ನು ನಾವು ಪರೀಕ್ಷೆ ಮಾಡೋದಕ್ಕಿಂತ ಭರತಾಚಾರ್ಯರ ಅಭಿಪ್ರಾಯ ಏನು ಎಂಬುದನ್ನು ನಾವು ಗಮನಿಸೋದು ಇನ್ನಷ್ಟು ಮುಖ್ಯ ಅಂತ. ಈಗ ರಸಾನುಭವವೇ ನಾಟ್ಯದ ಪ್ರಯೋಜನ ಅಂತ ಅವ ಹೇಳಬೇಕಾಗಿಲ್ಲ ಅಂತ. ಯಾಕೆ ಹೇಳಬೇಕಾಗಿಲ್ಲ ಅಂತಂದರೆ ಸ್ವರೂಪ ನಿಷ್ಕರ್ಷ ಮಾಡುವಾಗಲೇ ಸ್ವರೂಪ ಪ್ರಯೋಜನದ ಕಡೆಗೆ ಧಾವಿಸಿ ಬಂದಿದೆ, ನಾವು ಗಮನಿಸಬೇಕು. ನಾಟ್ಯ ಸ್ವರೂಪ ಅನುಕರಣದಿಂದ ಪ್ರಾರಂಭ ಆಗಿ ಅನುಕೀರ್ತನದ ಸ್ವರೂಪವಾಗಿ ಅನುದರ್ಶನ ಆಗುವಾಗ ಅನು ನಾವು ಆ ಉಪಸರ್ಗದ ಗತಿಯನ್ನು ಗಮನಿಸಬೇಕು. ಮೊದಲೊಂದು ಪ್ರಾಪ್ತವಾಗಿದೆ, ಆ ಪ್ರಾಪ್ತವಾದದ್ದನ್ನು ಅನುಸರಿಸಿ ಇನ್ನೊಂದಿದೆ ಅನುಕರಣ. ಯಾರೋ ಒಬ್ಬರು ಮಾಡಿದ್ದಾರೆ, ಆ ಮಾಡಿದಂತೆ ಮಾಡೋದು ಪ್ರಾಪ್ತವಾಯಿತು. ಅನುಕೀರ್ತನ, ಒಬ್ಬರು ಉಲ್ಲೇಖ ಮಾಡಿದ್ದಾರೆ, ಒಬ್ಬ ಕವಿ ಅದನ್ನು ಹಾಡಿದ್ದಾನೆ, ಅದಕ್ಕೆ ಅನುಸರಿಸಿ ಕೀರ್ತನ ಉಲ್ಲೇಖ ಮಾಡೋದು ಅಲ್ವಾ. ಒಬ್ಬ ಕಂಡ, ಅದನ್ನು ಅನುಸರಿಸಿ ನೋಡೋದು ಅನುದರ್ಶನ. ಈಗ ಈ ಒಂದು ವಿಧಾನದಲ್ಲಿಯೇ ಆ ನಾಟ್ಯದ ಸ್ವರೂಪ ವಿಸ್ತಾರ ಆಗತಾ ಸ್ವರೂಪವನ್ನು ಅದು ಇಟ್ಕೊಂಡಿದೆ. ಈ ಉದಾಹರಣೆಗೆ ತೆಂಗಿನ ಕೃಷಿ ಇದ್ದ ಹಾಗೆ, ನಾವು ಬಿತ್ತಿದ್ದು ಯಾವುದನ್ನ ಅಂತ ಕೇಳಿ ನೆಟ್ಟಿದ್ದು ಯಾವುದು ಅಂದರೆ ತೆಂಗಿನ ಸಸಿ. ತೆಂಗಿನ ಸಸಿ ಹೇಗಿದೆ ಅಂತಂದರೆ ತೆಂಗಿನ ಕಾಯಿಯೇ ಸಸಿಯಾಗಿ ಬಂದಿದೆ ಅಲ್ವಾ. ಆ ಕಾಯಿಯನ್ನೇ ನೆಟ್ಟಿತ್ತು, ಬಿಡಿಯಾಗಿದ್ದಾಗ ಬೀಜ ಆಯಿತು, ಅದು ಮರವಾಗಿ ಬೆಳೆದು ಕೊನೆಗೊಳ್ಳುವಾಗ, ಕೊನೆಯನ್ನು ಕಚ್ಚಿಕೊಳ್ಳುವಾಗ ನೂರಾರು ತೆಂಗಿನಕಾಯಿಗಳು. ಆಗ ಬಿತ್ತಿದ ತೆಂಗಿನಕಾಯಿ, ನಾವು ನೆಟ್ಟ ತೆಂಗಿನಕಾಯಿಗೂ ಆ ತೆಂಗಿನಕಾಯಿಗೂ ವ್ಯತ್ಯಾಸ ಇಲ್ಲ, ಆದರೆ ಅದರ ಸಂಖ್ಯೆ ಮಾತ್ರ ಬಹುತ್ವ ಬಂದಿದೆ, ಬಹುಶ್ಯಾಮ್ ಆಗಿದೆ, ಅದು ಬಹುತ್ವ ಬಂದಿದೆ ಅದಕ್ಕೆ. ಆವಾಗ ಏನಾಯಿತು ಅಂದರೆ ಯಾವುದು ನಮ್ಮ ಬಿತ್ತನೆಯ ಕೃಷಿಯ ಸ್ವರೂಪ ಆಗಿತ್ತೋ ಅದೇ ಬೆಳೆಯ ಸ್ವರೂಪ ಆಗಿದೆ. ಬಿತ್ತಿದಂತೆ ಬೆಳೆ ಆಗಿದೆ, ಹೌದಲ್ವಾ. ಆದ್ದರಿಂದ ಏನಾಯಿತು ಅಂದರೆ ಪ್ರಯೋಜನವು ಸ್ವರೂಪದೊಳಗೆ ಸೇರ್ತು. ಪ್ರಯೋಜನ ಬೇರೆ ಅಲ್ಲವೇ ಅಲ್ಲ, ನಾಟ್ಯದ ಸ್ವರೂಪದೊಳಗೆ ನಾಟ್ಯದ ಪ್ರಯೋಜನ ಇದೆ. ಆದ್ದರಿಂದ ಭರತ ಪ್ರತ್ಯೇಕವಾಗಿ ರಸಃ ನಾಟ್ಯಸ್ಯ ಪ್ರಯೋಜನಂ ಅಂತ ಹೇಳಬೇಕಾಗಿಲ್ಲ. ಈ ವ್ಯವಹಾರ ಜ್ಞಾನ ಇದ್ದವನಿಗೆ, ವಿಜ್ಞಾನ ಗೊತ್ತಿದ್ದವನಿಗೆ ಇದು ಗೊತ್ತಾಗತ್ತೆ. ಯಾವುದು ಗೊತ್ತಾಗತ್ತೋ ಅದನ್ನು ಹೇಳುವುದು ಸೂತ್ರಕಾರರ ಸ್ವಭಾವ ಅಲ್ಲ. ಸ್ಪಷ್ಟವಾಗಿ ತಿಳಿಯೋದನ್ನು ಸೂತ್ರಕಾರರು ಹೇಳೋದಿಲ್ಲ, ಯಾವುದು ತಿಳಿಯೋದಿಲ್ವೋ ಅದನ್ನು ಹೇಳ್ತಾರೆ. ಹಾಗಂತ ಪ್ರಯೋಜನವನ್ನು ಹೇಳದೇ ಇಲ್ಲ, ಪ್ರಯೋಜನವನ್ನು ಹೇಳಿದ್ದಾರೆ. ಯಾವುದು ಗೊತ್ತಾಗಲ್ವೋ, ಯಾವುದರ ಬಗ್ಗೆ ವಿವಾದ ಇದೆಯೋ, ವಿಪ್ರತಿಪತ್ತಿ ಇದೆಯೋ ಅಂಥದ್ದನ್ನು ಶಮನ ಮಾಡೋದಕ್ಕಾಗಿ, ತಿಳಿಸೋದಕ್ಕಾಗಿ ಅವರು ಪ್ರಯೋಜನವನ್ನು ಹೇಳಿದ್ದಾರೆ. ಆದ್ದರಿಂದ ಭರತ ಹೇಳಿದ ಪ್ರಯೋಜನಗಳೆಲ್ಲ ಮುಖ್ಯ ಪ್ರಯೋಜನವಲ್ಲ, ಗಮನಿಸಬೇಕು ನಾವು. ಅದೆಲ್ಲ ಆನುಷಂಗಿಕ, ಅನುಷಂಗದಿಂದ ಅದರ ಜೊತೆಗೆ ಬಂದದ್ದು ಉಪದೇಶ ಇತ್ಯಾದಿ. ಅದು ಉಡುಗೊರೆ ಇದ್ದ ಹಾಗೆ, ಉಡುಗೊರೆ ಇದ್ದ ಹಾಗೆ. ಮದುವೆ ಆಗತ್ತೆ, ಮದುವೆ ಆದಾಗ ನಿಜವಾಗಿ ಕೈ ಹಿಡಿದು ಬಂದ ವಧು
ಹೆಂಡತಿಯಾಗಿ ಬರ್ತಾಳೆ, ಅವಳೇ ಪ್ರಾಪ್ತಿ. ಹೌದು ಹೌದು. ಅವಳ ಜೊತೆಗೆ ಬಂದಷ್ಟು ತಬರಿನ ಬಳುವಳಿ ಮತ್ತು ಉಡುಗೊರೆ ಇದೆಯಲ್ಲ, ಅದು ಆನುಷಂಗಿಕ. ಅವಳ ಸಂಘ ಇರುವವರೆಗೆ ಅದು ಇರುತ್ತೆ, ಹೌದು ಹೌದು. ಅವಳ ಸಂಘ ಇಲ್ಲದೆ ಇದ್ರೆ ಅದಿಲ್ಲ ಅಲ್ವಾ. ಆನುಷಂಗಿಕ ಅಂದ್ರೆ ಹಾಗೆ. ಹೌದು ಹೌದು. ಈ ಆನುಷಂಗಿಕ ಪ್ರಯೋಜನವನ್ನೇ ಭರತ ಹೇಳ್ತಾನೆ. ಯಾಕೆ ಅಂದ್ರೆ ಅದು ಸ್ವರೂಪದಕ್ಕಿಂತ ಹೊರಗಿದೆ. ನಾಟ್ಯ ಸ್ವರೂಪ ಅಲ್ಲ ಅದು. ಆಹಾ. ನಾಟ್ಯ ಸ್ವರೂಪಕ್ಕಿಂತ ಹೊರಗಿದ್ದು ಅದು ಪ್ರಯೋಜನವಾಗಿದೆ. ಆದ್ದರಿಂದ ಅದನ್ನು ಹೇಳಬೇಕಾಗತ್ತೆ. ಎಷ್ಟು ಸೂಕ್ಷ್ಮ ಇದೆ ಇದರಲ್ಲಿ. ಅದೇ ಇರೋದು ವಿಜ್ಞಾನ ಅಂದರೆ ಏನದು, ವಿಶಿಷ್ಟ ಜ್ಞಾನ. ಅದು ಬರಬೇಕಿದ್ರೆ ಹಾಗೆ ಇರೋದು. ನೀವು ಆ ಸೂಕ್ಷ್ಮವನ್ನು ಗ್ರಹಿಸದೇ ಇದ್ದರೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋಕ್ಕಾಗೋಲ್ಲ. ಅದರ ಒಳಗಡೆ ಇರೋದನ್ನ ಕುರಿತಾಗಿ ಹೇಳಬೇಕು ಅಂತಿಲ್ಲ, ಹೊರಗಡೆ ಇರೋದನ್ನ ಹೇಳಬೇಕು. ಹೊರಗಡೆ ಹೌದು, ಈಗ ಅದು ಆನುಷಂಗಿಕ. ಉಡುಗೊರೆ ಏನು ಬಂತು ಅಂತ ಕೇಳ್ತೇವೆ, ಹುಡುಗಿ ಹೇಗಿದ್ದಾಳೆ ಅಂತ ಕೇಳ್ತೇವೆ ಹೊರನ ಹತ್ರ. ಇಲ್ಲ, ಅವನು ನೋಡಿದ್ದಾನೆ, ನೋಡಿ ಅವನು ಅದನ್ನು ಅಪೇಕ್ಷೆ ಪಟ್ಟು. ಆದ್ದರಿಂದ ಈಗ ನೀನು ಮದುವೆ ಆದ ಹುಡುಗಿ ಹೇಗಿದ್ದಾಳೆ ಅಂತ ತಮಾಷೆ ಕೇಳಬಹುದು, ಗಂಭೀರವಾದ ಪ್ರಶ್ನೆ ಅಲ್ಲ. ಆದರೆ ಉಡುಗೊರೆ ಏನು ಬಂತು ಅಂತ ಕೇಳಬೇಕು. ಯಾಕೆ ಒಬ್ಬೊಬ್ಬರು ಒಂದೊಂದು ರೀತಿ ಕೊಡ್ತಾರೆ. ಬಹಳ ಚೆನ್ನಾಗಿದೆ ಇದು. ಅದು ಹುಡುಗಿಯ ಜೊತೆಗೆ ಬಂದಿದ್ದೇ ಹೊರತು ಹುಡುಗಿಯ ಒಳಗೆ ಸೇರಿಲ್ಲ ಅಲ್ವಾ. ಹಾಗೆ ನಾಟ್ಯದ ಪ್ರಯೋಜನವನ್ನು ಇಲ್ಲಿ ಭರತ ಯಾವುದನ್ನು ಹೇಳಿದನೋ ಅದೆಲ್ಲ ಆನುಷಂಗಿಕವಾದ ಪ್ರಯೋಜನಗಳು. ಮುಖ್ಯವಾದ ಪ್ರಯೋಜನವನ್ನು ಹೇಳಬೇಕಾಗಿಲ್ಲ ಅಂತ. ರಸ ಬಂದ್ರೆ ಉಳಿದದ್ದೆಲ್ಲ ಬರುತ್ತೆ ಅಂತ ಒಂದು ಮಾದರಿ ಇದೆ ಇದಕ್ಕೆ. ಪ್ರಾಚೀನ ಋಷಿಗಳ ಮಾತು ಹೇಗಿರತ್ತೆ ಅನ್ನೋದಕ್ಕೆ ಒಂದು ಪ್ರಾಚೀನವಾದ ಮಾದರಿ ಇದೆ. ವ್ಯಾಕರಣ ಶಾಸ್ತ್ರಕ್ಕೆ ಏನು ಪ್ರಯೋಜನ ಅನ್ನೋದನ್ನು ಭಾಷ್ಯಕಾರರು ಪತಂಜಲಿಗಳು ಬಹಳ ಚೆನ್ನಾಗಿ ವಿವೇಚನೆ ಮಾಡ್ತಾರೆ. ಸಾಧು ಶಬ್ದ ಜ್ಞಾನ ಅಂತ ವ್ಯಾಕರಣ ಶಾಸ್ತ್ರದ ಪ್ರಯೋಜನವನ್ನು ಹೇಳಬೇಕಾಗಿಲ್ಲ ಅಂತ. ವ್ಯಾಕರಣದ ಸ್ವರೂಪವೇ ಅದು. ವ್ಯಾಕರಣ ಅಂದ್ರೆ ಏನು? ಅಥ ಶಬ್ದಾನುಶಾಸನಂ. ಶಬ್ದಾನುಶಾಸನ ಇದು ಸಾಧು ಶಬ್ದ, ಇದು ಅಸಾಧು ಶಬ್ದ ಎಂಬ ಅನುಶಾಸನ, ಅನುಸರಿಸಿದಂಥ ಒಂದು ತಿಳುವಳಿಕೆ. ಆದರೆ ಕ್ರಿಯಾಪರ್ಯವಸಾಯಿಯಾದ ಜ್ಞಾನ ಅದು ಅನುಶಾಸನ ಅಂತಂದರೆ. ಅದು ಅಲ್ಲಿವರೆಗೆ ಹೋಗಬೇಕದು. ನಾವು ಪ್ರಯೋಗ ಮಾಡೋದಾದರೆ ಸಾಧು ಶಬ್ದವನ್ನೇ ಪ್ರಯೋಗ ಮಾಡಬೇಕು, ಅಸಾಧು ಶಬ್ದವನ್ನು ಪ್ರಯೋಗ ಮಾಡಬಾರ್ದು ಎಂಬ ತಿಳುವಳಿಕೆಯವರೆಗೆ ಸಾಗುವ ಒಂದು ಅನುಶಾಸನ ಅದು, ಶಬ್ದ ಅನುಶಾಸನ. ಆದ್ದರಿಂದ ಸಾಧು ಶಬ್ದಗಳೇ ವ್ಯಾಕರಣದ ಪ್ರಯೋಜನ. ಅದನ್ನು ಸೂತ್ರಕಾರರು ಹೇಳಲಿಲ್ಲ, ಭಾಷ್ಯಕಾರರು ಹೇಳಲಿಲ್ಲ. ಯಾಕೆ? ಅದರ ಸ್ವರೂಪದೊಳಗೆ ಅದಿದೆ. ಕುರಿತಾಗಿ ಹೇಳಬೇಕಾದಾಗ ರಕ್ಷೋಹಾಗಮ ಲಘ್ವ ಸಂದೇಹ ಪ್ರಯೋಜನಂ ಅಂತಿದೆ. ಇದು ಪ್ರಯೋಜನ ಅಂತ ಹೇಳ್ತಾರೆ ಅವರು. ಪ್ರಯೋಜನದ ಪ್ರಯೋಜನ ಇದು ಅಷ್ಟೇ ಹೊರತು ಸಾಕ್ಷಾತ್ ಪ್ರಯೋಜನವಲ್ಲ. ಯಾಕೆ? ಅದರ ಸ್ವರೂಪದಲ್ಲಿ ಸೇರಿಲ್ಲ. ರಕ್ಷಾ, ವೇದ ರಕ್ಷಾ, ಆಮೇಲೆ ಊಹಾ, ಈಗ ಪದಗಳನ್ನು ಊಹ ಮಾಡೋದು ವೇದದಲ್ಲಿ ಬರುತ್ತೆ. ಅಂದರೆ ಬೇರೆ ಬೇರೆ ಹೋಮಗಳಲ್ಲಿ, ಯಜ್ಞಗಳಲ್ಲಿ ಮಂತ್ರಗಳ ಪರಿವರ್ತನೆ ಮಾಡುವಾಗ ಈ ಸ್ಥಾನದಲ್ಲಿ ಇದನ್ನೇ ಊಹ ಮಾಡಬೇಕು ಅಂತ ಆ ಊಹ ಜ್ಞಾನಕ್ಕಾಗಿ ಹೀಗೆ ಅನೇಕ ಇದೆಲ್ಲ ಪ್ರಯೋಜನ ಸ್ವರೂಪದ ಒಳಗಿರುವ ಪ್ರಯೋಜನ ಅಲ್ಲ. ವ್ಯಾಕರಣ ಸ್ವರೂಪದೊಳಗಿಲ್ಲ, ಅದು ಅದರ ಜೊತೆಗಿರುತ್ತೆ. ಆನುಷಂಗಿಕವಾದ ಪ್ರಯೋಜನ, ಶಾಸ್ತ್ರದ ಗೂಢಾರ್ಥ ಅಂತ ಕಾಣ್ತದೆ. ಇದು ಶಾಸ್ತ್ರವಾದ್ದರಿಂದ ಅದೇ ಸರಣಿಯನ್ನು ಅನುಸರಿಸಿ ಭರತ ಇಲ್ಲಿ ನಿರ್ವಚನ ಮಾಡ್ತಾ ಇದ್ದಾನೆ ನಾಟ್ಯವನ್ನು. ನಾಟ್ಯ ಸ್ವರೂಪದಲ್ಲಿ ಯಾವುದು ಸೇರಿದೆಯೋ ಅದನ್ನು ಪ್ರಯೋಜನ ಅಂತ ಹೇಳ್ತಾ ಇಲ್ಲ ಅವನು. ಕಣ್ಣಿಗೆ ಕಾಣುವುದು ಒಂದು, ಆದರೆ ಕಣ್ಣಿಗೆ ಕಾಣಿಸದೆಯೇ ತೋರಿಕೊಳ್ಳುವುದು ಒಂದು, ತೋರಿಕೊಳ್ಳಬೇಕಾದ್ದು ಒಂದು, ತೋರಿಕೊಳ್ಳಬೇಕು. ಅದನ್ನು ತೋರಿಸುವ ಸೌಲಭ್ಯವನ್ನು ಮಾಡಿಕೊಡ್ತಾ ಇದ್ದಾರೆ. ಆನುಷಂಗಿಕವಾದ ಪ್ರಯೋಜನಗಳು ಯಾವುದು ಅಂತ ಕೇಳಿದರೆ ಅದನ್ನು ನಾವು ಕೆಲವನ್ನು ಹೆಸರಿಸಬಹುದು. ಉದಾಹರಣೆಗೆ ಧರ್ಮಮರ್ಥಂ ಯಶಸ್ಯಂಚ ಸೋಪದೇಶಂ ಸಸಂಗ್ರಹಂ ಭವಿಷ್ಯತಶ್ಚ ಲೋಕಸ್ಯ ಸರ್ವ ಕರ್ಮಾನುದರ್ಶಕಂ. ಧರ್ಮ, ಅರ್ಥ, ಆಮೇಲೆ ಯಶಸ್ಯಂ. ನೋಡಿ, ಇದು ಎರಡೂ ಕಡೆ ಸೇರಿಸ್ಬೋದು. ಯಶಸ್ಯಂ ಧರ್ಮಂ, ಯಶಸ್ಸನ್ನು ತಂದು ಕೊಡುವ ಧರ್ಮ, ಯಶಸ್ಸಿಗೆ ಯೋಗ್ಯವಾದ ಧರ್ಮ. ಹಾಗೆ ಯಶಸ್ಯಂ ಅರ್ಥಂ, ಯಶಸ್ಸಿಗೆ ಕಾರಣವಾದ ಅರ್ಥ. ನಾಟ್ಯದಿಂದ ಬರುವ ಅರ್ಥ ಇದೆಯಲ್ಲ, ಧರ್ಮವಾಗಲಿ ಅರ್ಥವಾಗಲಿ, ಇದು ಯಶಸ್ಸಿಗೆ ಹೇತುವಾಗಿದೆ, ಅಪಯಶಸ್ಸಿಗೆ ಹೇತುವಾದದ್ದಲ್ಲ. ಒಬ್ಬ ಕಲಾವಿದ ಸಂಪಾದನೆ ಮಾಡಿದರೆ ಪಾಪ ದುಡಿದು ಸಂಪಾದಿಸಿದ್ದಾರೆ ಅಂತ ಒಂದು ಕೀರ್ತಿ ಇದೆಯಲ್ವಾ? ದುಡಿದಿದ್ದಾರೆ ಪಾಪ, ರಂಗದಲ್ಲಿ ಬೆವರು ಹರಿಸಿದ್ದಾರೆ, ದುಡಿದಿದ್ದಾರೆ ಅವರು. ಹಾಗಂತ ನಾಟ್ಯವನ್ನು ನೋಡುವ ಸಹೃದಯನಿಗೆ ಅವರಿಗೆ ಯಶಸ್ಸು ಮಾತ್ರ ಬರ್ಬೋದು. ಯಾಕೆ? ಇವತ್ತು ನಾಟ್ಯ ಪ್ರದರ್ಶನ ಆಗುವ ವಿಧಾನದಲ್ಲಿ ಒಬ್ಬ ಸಹೃದಯ ಖರ್ಚು ಮಾಡಿ ಬರಬೇಕಾಗಿದೆ. ಹೌದು ಹೌದು ಅಲ್ವಾ? ಈಗ ಇದು ಫ್ರೀ ಆಗಿದೆ, ಇಲ್ಲಿ ನೀವೇನು ಇನ್ವಿಟೇಷನ್ ಇದ್ದವರಿಗೆ ಮಾತ್ರ ಪ್ರವೇಶ, ಹೀಗೆಲ್ಲ ಹೇಳ್ತಾರೆ. ಟಿಕೆಟ್ ಅಲ್ಲೇ ಒಂದು ಔದಾರ್ಯ, ಸಂಘಟಕರ ಔದಾರ್ಯದಿಂದ ಹಣ ಕೊಡಬೇಕಾಗಿಲ್ಲ, ಆದರೆ ಇನ್ವಿಟೇಷನ್ ಹಿಡ್ಕೊಂಡು ಬರಬೇಕು. ಅದೊಂದು ನಿಯಮ ಇದೆ. ಇಲ್ಲೆಲ್ಲ ಏನಾಗಿದೆ ಅಂದರೆ ಇಲ್ಲಿ ಧರ್ಮ ಇದೆ ಇವರಿಗೆ, ಪ್ರೇಕ್ಷಕರಿಗೆ. ಯಾಕೆ? ಚಾಕ್ಷುಷ ಯಜ್ಞ ನೋಡಿ, ಈ ಯಜ್ಞದಲ್ಲಿ ಭಾಗವಹಿಸುವ ಧರ್ಮ ಇದೆ, ಅರ್ಥ ಇಲ್ಲ ಅವನಿಗೆ.
ಅದರಿಂದ ನಾಟ್ಯ ಸ್ವರೂಪದಲ್ಲಿ ಇದು ಸೇರಿಲ್ಲ ಅಂತ. ನಾಟ್ಯ ಸ್ವರೂಪಕ್ಕಿಂತ ಹೊರಗುಡಿತಿತ್ತು. ಓಹೋ. ಧರ್ಮಂ ಅರ್ಥಂ ಯಶಸ್ಯಂಚ ಸೋಪದೇಶಂ ಸಸಂಗ್ರಹಂ. ಉಪದೇಶ ಸಹಿತವಾಗಿದೆ ಇದು. ಹೇಗೆ ಧರ್ಮಾರ್ಥಗಳು ಹೇಗೆ ಸಿಗುತ್ತವೆ ಅಂತ ಕೇಳಿದರೆ ಉಪದೇಶದ ಮೂಲಕ. ಸಂಪಾದನೆ ಮಾಡಿದರೆ ಹೀಗೆ ಮಾಡು, ಹೀಗೆ ಸಂಪಾದನೆ ಮಾಡಬೇಡ, ಹೌದು ಅಲ್ವಾ? ಕಾಂತಾ ಸಂಹಿತ ರೀತಿ ಹೌದು. ಹಾಗೆ ಈಗ ಜೀವನದ ನಡವಳಿಕೆ ಇದ್ದರೆ ಹೀಗಿರಬೇಕು. ಹೌದು. ಈಗ ಸುಳ್ಳು ಹೇಳಬಾರ್ದು, ಸತ್ಯವನ್ನೇ ಹೇಳಬೇಕು. ಸತ್ಯವನ್ನು ಹೇಳಿ ಸುಳ್ಳನ್ನು ಹೇಳದೆ ಇರುವ ಸುಲಭವಾದ ಮಾರ್ಗ ಯಾವುದು? ಅದನ್ನು ಒಂದು ನಾಟಕ ತೋರಿಸತ್ತೆ, ಹೌದು ಹೌದು, ಒಂದು ರೂಪಕ ತೋರಿಸತ್ತೆ. ಅದನ್ನು ನಿಜ ನಿಜ. ತೋರಿಸೋದ್ರಿಂದ ಆವಾಗ ಏನಾಯಿತು ಅಂದರೆ ಅದು ಯಶಸ್ವೂ ಆಗಿದೆ, ಗೊತ್ತಾಯ್ತಲ್ವಾ? ಉಪದೇಶ ಸಹಿತವೂ ಆಗಿದೆ. ಹೌದು ಹೌದು. ಇದು ಏನಾಗಿದೆ? ಸಸಂಗ್ರಹಂ ಸೋಪದೇಶಂಚ ಧರ್ಮಂ ಪಡಿಬಹುದು. ಭವಿಷ್ಯತಶ್ಚ ಲೋಕಸ್ಯ ಸರ್ವಕರ್ಮಾನುದರ್ಶಕಂ. ಈಗಿರುವ ಜನರಿಗೆ ಮಾತ್ರ ಅವರು ಮಾಡಬೇಕಾದ ಕೆಲಸವನ್ನು ಹೇಳ್ತಾ ಇಲ್ಲ, ಮುಂದೆ ಏನು ಮಾಡಬೇಕು ಅನ್ನೋದನ್ನು ಹೇಳುತ್ತೆ. ಹೌದು. ಇಲ್ಲೇ ಗಮನಿಸಬೇಕು, ಉಳಿದ ಶಾಸ್ತ್ರಗಳಿಗೂ ನಾಟ್ಯಕ್ಕೂ ಇರುವ ವ್ಯತ್ಯಾಸ ಅದು. ಉಳಿದ ಶಾಸ್ತ್ರಗಳು ಏನು ಹೇಳ್ತವೆ ಅಂತಂದರೆ ಈ ಕೆಲಸ ಮಾಡು ಅಂತ ಇಷ್ಟೇ ಹೇಳ್ತವೆ, ಇವಾಗ ಹೀಗೆ ಮಾಡು ಅಂತ ಹೇಳೋಲ್ಲ. ಹೌದು. ಇಂಥ ಕೆಲಸ ನೀನು ಮಾಡಬೇಕು, ನೀನು ಧ್ಯಾನ ಮಾಡಬೇಕು, ನೀನು ಯೋಗ ಮಾಡಬೇಕು, ಒಳ್ಳೆಯ ಆರೋಗ್ಯಕ್ಕೆ ಔಷಧ ತಗೊಳ್ಬೇಕು ಅಂತ ಇಷ್ಟೇ ಹೇಳುತ್ತೆ ಪ್ರಭು ಸಂಹಿತೆ. ಹೌದು. ಆದರೆ ಭವಿಷ್ಯತ್ ಕಾಲದಲ್ಲಿ ಇವನು ಕೈಗೊಳ್ಳಬೇಕಾದ ಸಮಾಜ ಹಿತ, ವ್ಯಕ್ತಿ ಹಿತಕ್ಕಾಗಿ ಏನು ಮಾಡಬೇಕೋ ಅದನ್ನು ನಾಟ್ಯ ಹೇಳುತ್ತೆ. ಧ್ವನಿ ಮಾರ್ಗದಿಂದ ಇದು ಏನಾಗುತ್ತೆ ಅಂದರೆ ಆವಾಗ ಶಾಸ್ತ್ರಕ್ಕಿಂತ ವಿಶಾಲ ಆಯಿತು, ಅದರ ವ್ಯಾಪಕವಾಯಿತು. ಭವಿಷ್ಯತಶ್ಚ ಲೋಕಸ್ಯ ಸರ್ವಕರ್ಮಾನುದರ್ಶಕಂ ಸರ್ವಶಾಸ್ತ್ರಾರ್ಥ ಸಂಪನ್ನಂ. ಅದರ ಸಂಪದ ನಾಟ್ಯದ ಯಾವುದು ಅಂತ ಕೇಳಿದರೆ ಸರ್ವಶಾಸ್ತ್ರಾರ್ಥಗಳು. ಹೌದು. ನಾಟ್ಯದಲ್ಲಿ ಈ ಶಾಸ್ತ್ರ ಬೇಕಾಗಿಲ್ಲ ಅಂತ ಹೇಳಿ ನೋಡಿ, ಹೇಳೋಕೆ ಆಗೋಲ್ಲ. ಹೌದು. ಈಗ ಯಜ್ಞದಲ್ಲಿ ಇದು ಬೇಡ ಅಂತ ಹೇಳ್ಬೋದು, ಹೌದು. ಆದರೆ ನಾಟ್ಯ ಚಾಕ್ಷುಷ ಯಜ್ಞದಲ್ಲಿ ಬೇಡ ಅಂತ ಹೇಳುವ ಹಾಗಿಲ್ಲ. ನಿಜ. ಆದ್ದರಿಂದ ವೇದೋಕ್ತವಾದ ಯಜ್ಞಕರ್ಮಕ್ಕಿಂತಲೂ ಸಾರ್ವಜನಿಕವಾಗಿದೆ, ಸಾರ್ವಲೌಕಿಕವಾಗಿದೆ. ಇದು ಸರ್ವಶಿಲ್ಪ ಪ್ರದರ್ಶಕಂ. ಒಂದು ಕೌಶಲ, ಶಿಲ್ಪ ಅಂತಂದರೆ ಕೌಶಲ, ಎಲ್ಲ ಕೌಶಲಗಳನ್ನು ತೋರಿಸಿಕೊಡುತ್ತೆ ಇದು. ಪ್ರದರ್ಶಕ, ಹೌದು, ಉಪದೇಶಕ ಅಲ್ಲ, ಪ್ರದರ್ಶಕ. ಯಾಕಂದರೆ ನಾಟ್ಯದಲ್ಲಿ ಇದೆಲ್ಲ ಸೇರಿಕೊಳ್ಳುತ್ತೆ. ಲೋಕೋಪದೇಶ ಜನನಂ ನಾಟ್ಯಮೇತದ್ ಭವಿಷ್ಯತಿ. ಈ ವಿಧಾನದಲ್ಲಿ ಜನರಿಗೆ ಉಪದೇಶವನ್ನು ಕೊಡೋದಕ್ಕೆ ನಾಟ್ಯ ಕಾರಣವಾಗಿದೆ. ಹೌದು. ಮುಂದುವರೆದು ಶ್ಲೋಕಗಳಲ್ಲಿ ಕೆಟ್ಟವರಿಗೆ ಒಳ್ಳೆಯ ನಡತೆಯನ್ನ ಎಲ್ಲ ಹೇಳ್ಕೊಡುತ್ತೆ, ದುರಾಗ್ರಹಿಗಳಿಗೆ ಒಳ್ಳೆಯ ಮನಸ್ಥಿತಿಯನ್ನ ಎಲ್ಲದನ್ನು ಹೇಳ್ಕೊಡುತ್ತೆ ಅಂತ ಬರಿತಾನವನು. ಹೌದು. ಇಷ್ಟು ಇದು ಯಾವುದು ಬೇಕೇ ಆಗಿಲ್ಲ ಅಂತ ಅಂದ್ಕೊಳ್ಳಿ. ಬೇಕಾಗದೇ ಇದ್ದರೂ ಕೂಡ ವಿಶ್ರಾಂತಿ ಜನನಂಕಾಲೇ ನಾಟ್ಯಮೇತದ್ ಭವಿಷ್ಯತಿ. ವಿಶ್ರಾಂತಿಯನ್ನು ಒಂದು ವಿಶ್ರಾಂತಿ ನೋಡಿ, ಈ ಪದವನ್ನೇ ನಾವು ಸ್ವಲ್ಪ ಹಿಗ್ಗಿಸ್ಕೊಳ್ಬೇಕು. ಯಾರಿಗೆ ಯಾವಾಗ ಹೇಗೆ ವಿಶ್ರಾಂತಿ ಬೇಕು? ಮನೆ ಇಲ್ವಾ, ಮಠ ಇಲ್ವಾ, ಅಲ್ಲಿ ವಿಶ್ರಾಂತಿ ಸಿಗೋಲ್ವಾ ಅಂತಂದರೆ ಹೌದು, ಹೊರಗಡೆ ಬೀದಿಯಲ್ಲಿ ವಿಶ್ರಾಂತಿ ಆಗೋಲ್ಲ, ಮನೆಗೆ ಬರಬೇಕು. ಕೆಲವರಿಗೆ ಮನೆಯಲ್ಲೂ ವಿಶ್ರಾಂತಿ ಸಿಗೋಲ್ಲ. ವಿಪರ್ಯಾಸ ಅಲ್ಲ, ವಿಪರ್ಯಾಸ ಹಾಗಿದೆ. ಏನು ಮಾಡೋದು? ಜೀವನ ಮನೆಯಲ್ಲಿ ವಿಶ್ರಾಂತಿ ಸಿಗೋಲ್ಲ. ಆವಾಗ ಏನು ಮಾಡ್ತಾರೆ ಅಂದರೆ, ಈ ಜಂಜಾಟ ಮುಗಿಯೋಲ್ಲ, ಒಂದು ನಾಟಕಕ್ಕೆ ಹೋಗಿ ಬರೋಣ, ಇವತ್ತು ಒಂದು ಸಿನಿಮಾಕ್ಕೆ ಹೋಗೋಣ ಭಾನುವಾರ. ಹೌದು. ವಾರವಿಡೀ ಅಯ್ಯೋ ಅಲದಾಡಿ ಅಲದಾಡಿ ನಾನು ಬಳಲಿದ್ದೇನೆ, ಇವತ್ತೊಂದು 3 ಗಂಟೆ ಒಂದು ಸಿನಿಮಾ ನೋಡೋದು ಅಂತ. ಹೌದು. ಒಂದು ವಿಶ್ರಾಂತಿ. ಹಾಗಂತ ಮಲಗುವ ವಿಶ್ರಾಂತಿ ಅವನಿಗೆ ಅದು ವಿಹಿತವಲ್ಲ, ಅವನಿಗೆ ಬೇಕಾಗಿಲ್ಲ. ಯಾಕೆಂದರೆ ಮಲಗಿದ್ರೆ ನಿದ್ದೆ ಬರೋಲ್ಲ. ಹೌದು. ನಿದ್ದೆ ಬರದೆ ಹಾಸಿಗೆಯಲ್ಲಿ ಮಲಗೋದು ಒಂದು ದೊಡ್ಡ ಸೆರೆವಾಸದಷ್ಟು ಶಿಕ್ಷೆ. ಅದು ಹೊರಳಾಡಿ ಅದು ಒಂದು ರೀತಿಯ ನರಳಾಟವನ್ನು ಹುಟ್ಟಿಸುತ್ತೆ ನೋಡಿ. ಹೌದು ಹೌದು. ನಿದ್ದೆ ಬಂದರೆ ಹಾಸಿಗೆ ಬೇಕು ಅಂತಲೂ ಇಲ್ಲ. ಈಗ ಏನಾಯಿತು ಅಂದರೆ, ನಿದ್ದೆ ಬರದೆ ದೇಹ ಇಂದ್ರಿಯ ಮನಸ್ಸುಗಳಿಗೆ ಒಂದು ವಿಶ್ರಾಂತಿ ಕೊಡಬೇಕು ಅಂತಂದರೆ ನಾಟ್ಯ. ಹಾಸಿಗೆ ಕೊಡುವ ವಿಶ್ರಾಂತಿ ನಿದ್ದೆ ಬಂದಾಗ ಮಾತ್ರ. ಇದು ನಿದ್ದೆ ಬರದೆ ಜಾಗೃತ ದಶೆಯಲ್ಲಿ ಎಚ್ಚರವಾಗಿದ್ದಾಗಲೇ ವಿಶ್ರಾಂತಿಯನ್ನು ಕೊಡುತ್ತೆ. ಇಂಥ ಪುಣ್ಯಕರವಾದ ಕೆಲಸ ಅಲ್ಲ, ಅದಕ್ಕೆ ನೋಡಿ ಅದರ ವೈಭವ ನೋಡಿ. ವಿಶ್ರಾಂತಿ ಜನನಂ ಕಾಲೇ, ಆ ಕಾಲ ಬಂದಾಗ ವಿಶ್ರಾಂತಿ ಜನನಂ ಕಾಲೇ ನಾಟ್ಯಮೇತದ್ ಭವಿಷ್ಯತಿ. ಇವತ್ತು ನಗರವಾಸಿಗಳಿಗೆ, ಗ್ರಾಮವಾಸಿಗಳಿಗೆ, ವಿಚಿತ್ರವಾದ ಸ್ಪರ್ಧಾತ್ಮಕವಾದ ಪ್ರಪಂಚದಲ್ಲಿ ಇದ್ದು ಕಂಗಾಲಾದ ಎಲ್ಲರಿಗೂ ವಿಶ್ರಾಂತಿ ಕೊಡ್ತಾ ಇರೋದೇ ರಂಗಭೂಮಿ. ಹಾಗಾದರೆ ಧರ್ಮ ಅರ್ಥ ಕಾಮ ಮಾತ್ರ ಅಲ್ಲ, ಮೋಕ್ಷದಾಯಕವೂ ಆಗಿದೆ ಅಂತ. ಅಲ್ಲ, ಮೋಕ್ಷದಾಯಕವೂ ಆಗಿದೆ, ಅದು ಅದರ ಸ್ವರೂಪದಲ್ಲೇ ಬಂದಿದೆ. ಹೌದು. ಯಾಕೆ ಅಂತ ಕೇಳಿದರೆ, ನಾವು ಇನ್ನೊಂದು ಅವಧಿಯಲ್ಲಿ ಅದನ್ನು ವಿಸ್ತಾರವಾಗಿ ಯೋಚನೆ ಮಾಡಬೇಕು. ರಸೋ ವೈ ಸಹ ಎಂಬುದೇ ಮುಕ್ತಿಯನ್ನು ಬೋಧಿಸುವ ವಾಕ್ಯ. ಹೌದು, ಉಪನಿಷತ್ತಿಂದು. ರಸವೇ ನಾಟ್ಯ.
ನಾಟ್ಯದ ಪ್ರಯೋಜನ ರಸಾನುಭವ. ಆದ್ದರಿಂದ ಅದು ಆ ಮೋಕ್ಷವೆನ್ನುವುದನ್ನು ಹೇಳಿ ಆಗೋಯ್ತದ. ಹೌದು ಹೌದು, ರಸಾನಂದದಲ್ಲಿ ಮೋಕ್ಷವೇ ಇದೆ, ಮೋಕ್ಷವೇ ಇದೆ ಅಂತ ಹೇಳಿ ಆಗೋಯ್ತದ. ಆದ್ದರಿಂದ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಒಂದು ಆನುಷಂಗಿಕವಾದ ಒಂದು ಪ್ರಯೋಜನ. ಈ ಆಧುನಿಕ ಕಾಲಕ್ಕೆ ನಿಜವಾಗಿ ವಿಶ್ರಾಂತಿ ಸಿಗೋದು ಎಚ್ಚರ ಇದ್ದಾಗ, ಬಲಗದೆ ಎಚ್ಚರ ಇದ್ದಾಗ ಸಿಗುವ ವಿಶ್ರಾಂತಿ ನಿಜವಾಗಿ ರಂಗ ಅಂತ. ಜೊತೆಗೆ ಕೆಲವು ಸಮಸ್ಯೆಗಳನ್ನು ಯೋಚನೆ ಮಾಡಬೇಕು ನಾವು. ಈಗ ಎಚ್ಚರ ಇದ್ದೇ ವಿಶ್ರಾಂತಿ ತೆಗೆದುಕೊಳ್ಳೋದಕ್ಕೆ ಆಧುನಿಕ ಕಾಲದ ಒಂದು ದೊಡ್ಡ ವಿಪರ್ಯಾಸ ಅಂದರೆ ಡ್ರಗ್ ಅಡಿಕ್ಷನ್. ಹೌದು ಹೌದು ಹೌದಾ? ಮಾದಕ ವಸ್ತುಗಳ ಸೇವನೆಗೆ ಜನ ಜಾರ್ತಾ ಇದ್ದಾರೆ. ಅದು ಯಾಕೆ ಬೇಕು ಅಂದರೆ ಅವರಿಗೆ ನಿದ್ದೆ ಬರೋಲ್ಲ, ನಿದ್ದೆ ಬರಬೇಕು ಅಂತಿಲ್ಲ. ನಾವು ಸ್ವಾರಸ್ಯವನ್ನು ಗಮನಿಸಬೇಕು. ಎಚ್ಚರ ಇರಬೇಕು, ಅವರಿಗೆ ಒಂದು ವಿಶ್ರಾಂತಿ ಆದ ಹಾಗೆ ಅನಿಸ್ಬೇಕು. ಹೌದು, ಆದ್ದರಿಂದ ಡ್ರಗ್ ಸೇವನೆ ಮಾಡ್ತಾರೆ, ಅವರು ಮಾದಕ ವಸ್ತುಗಳನ್ನು ಸೇವನೆ ಮಾಡ್ತಾರೆ. ಕುಡಿತವೂ ಇದೆ. ಹೌದು ಹೌದು, ಅದೆಲ್ಲ ಅದಕ್ಕೆ ಸರಿಯಾದದ್ದು. ಇದರಿಂದ ಏನಾಗುತ್ತೆ ಅಂತ ಕೇಳಿದರೆ ಒಳ್ಳೆ ನಿದ್ದೆ ಕೂಡ ಬರೋಲ್ಲ. ಹೌದು, ಈಗ ಎಚ್ಚರದಲ್ಲಿ ನಿದ್ದೆಯ ಮಂಪರಿದೆ, ನಿದ್ದೆ ಮಾಡಿದರೆ ನಿದ್ದೆ ಬರೋಲ್ಲ, ಗಾಢವಾದ ನಿದ್ದೆ ಇಲ್ಲ, ಮತಿಹೀನರಾಗ್ತಾರೆ, ಹಣವನ್ನು ಕಳ್ಕೊಳ್ತಾರೆ, ಸಂಸಾರವನ್ನು ಹಾಳು ಮಾಡ್ಕೊಳ್ತಾರೆ. ಅದಕ್ಕಿಂತ ಹೆಚ್ಚಾಗಿ ಅಮಲು ಇಳಿದ ಮೇಲೆ ವಿಶ್ರಾಂತಿ ಆಯಿತು ಅಂತ ಅನಿಸೋಲ್ಲ. ಪುನಃ ಭ್ರಮಾತ್ಮಕವಾದ ವಿಶ್ರಾಂತಿಗಾಗಿ ಮತ್ತೆ ಮಾದಕ ವಸ್ತುವನ್ನೇ ಸೇವನೆ ಮಾಡ್ತಾರೆ. ಅಂಥವರಿಗೂ ಮಾದಕ ವಸ್ತುವನ್ನು ಮರೆಸಿ ವಿಶ್ರಾಂತಿ ಕೊಡುವ ಶಕ್ತಿ ನಾಟ್ಯಕ್ಕಿದೆ. ಹಾಗಾದ್ರೆ ನಾಟಕದ ಗೀಳು, ಹೌದು, ಯಕ್ಷಗಾನದ ಗೀಳು ಅಂತೆಲ್ಲ ಹೀಗೆಲ್ಲ ಹಳಬ್ರು ಒಂದಷ್ಟು ಹೇಳ್ತಾ ಬಂದಿರೋದನ್ನ ನಾವು ಗಮನಿಸಬಹುದಲ್ವಾ? ಯಾಕಾಗಿ ಇದನ್ನು ಹೇಳಿದ್ರು? ಅಲ್ಲ, ಗೀಳು ಅಂದ್ರೆ ಅದು ಆ ಗೀಳಿದ್ರೆ ಈ ಗೀಳು ಬಿಡತ್ತೆ ಅಂತ. ಯಕ್ಷಗಾನ ನೋಡಿ, ಯಕ್ಷಗಾನದಲ್ಲಿ ಕುಡುಕರಿಲ್ಲ ಅಂತಲ್ಲ, ನಾಟಕದಲ್ಲಿ ಕುಡುಕರಿಲ್ಲ ಅಂತಿಲ್ಲ. ಆದರೆ ನಾಟಕ ನಡೆಯುವಾಗ ಕುಡಿಯೋಲ್ಲ, ಗಮನಿಸಬೇಕು. ನಿಜ, ಹೌದು. ಅದ್ರ ಏನಾಗತ್ತೆ ಅಂತಂದ್ರೆ ಅವರು ಕುಡಿತಾ ಇರೋದು, ಕೆಲವರು, ಎಲ್ಲರೂ ಅಲ್ಲ, ಯಾರೋ ಒಬ್ಬಿಬ್ಬರು ಕುಡಿತಾ ಇದ್ರು ಕೂಡ ಅವರು ಕುಡಿಯೋದು ನಾಟಕದ ಸಲುವಾಗಿ ಅಲ್ಲ, ನಟನಾಗಿ ಅಲ್ಲ. ನಾವು ಗಮನಿಸಬೇಕಾದದ್ದು ನಟನಾಗಿ ಅಲ್ಲ, ನಾಟಕದ ಸಲುವಾಗಿ ಅಲ್ಲ, ಅದು ಬೇರೆ ಕಾರಣಕ್ಕಾಗಿದೆ. ಆದ್ದರಿಂದ ಕಲಾವಿದರು ಕುಡುಕರು ಎಂಬ ಮಾತೇ ತಪ್ಪು. ಕೆಲವರು ಕುಡಿದೇ ಕಲಾ ಮಾಧ್ಯಮದಲ್ಲಿ ಭಾಗವಹಿಸ್ತಾರೆ, ಅವರು ಕುಡುಕ ಎಂಬುದನ್ನು ಮರೆತಾಗ ಮಾತ್ರ ಕಲೆ ಬರುತ್ತೆ, ಇದರ ಕಲೆ ಬರೋಲ್ಲ. ನಾವು ಗಮನಿಸಬಹುದು ಇದನ್ನು. ಅದರಿಂದ ಈ ವಿಶ್ರಾಂತಿ ಜನನಂ ಎಂಬಂತಹ ಒಂದು ಪರಿಭಾಷೆ ಇದೆಯಲ್ಲ, ಇದು ಸಹೃದಯನಿಗೂ ಕಲಾವಿದನಿಗೂ ಸೇರಿಯೇ ಪ್ರಯೋಜನ, ಮೋಕ್ಷ ಸ್ವರೂಪಿ. ಹೌದು, ಸೇರಿಯೇ ಪ್ರಯೋಜನ ಇದು, ಅದು ಒಬ್ಬೊಬ್ಬರಿಗೆ ಪ್ರತ್ಯೇಕ ಅಲ್ಲ. ವಿಶ್ರಾಂತಿ ಜನನಂಕಾಲೆ ನಾಟ್ಯಮೇತದ್ ಭವಿಷ್ಯತಿ ಅಂತ ಅವರು ಪ್ರಯೋಜನವನ್ನು ಹೇಳಿದ್ದಾರೆ. ಅದರಿಂದ ತುಂಬ ಬಹುವಿಧವಾದ ಪ್ರಯೋಜನವನ್ನು ಕೊಡುವ ನಾಟ್ಯ ರಂಗ ಯಾವ ಸಮಾಜದಲ್ಲಿ ಚೆನ್ನಾಗಿ ಬದುಕಿದೆಯೋ ಆ ಸಮಾಜ ಸ್ವಸ್ಥವಾಗಿರುತ್ತೆ. ಹೌದು, ಅದರಿಂದ ಸಮಾಜದಿಂದ ನಾಟ್ಯ ರಂಗವನ್ನು ದೂರ ಮಾಡಬಾರ್ದು. ಹೌದು. ಕಲೆ, ನಾಟ್ಯದ ಪ್ರಯೋಜನ ಅಂತ ಹೇಳಿದಾಗ ಅದು ಅರ್ಥವ, ಸೌಂದರ್ಯವ, ಅಥವಾ ಕಲೆಯೇ ಆಗಿದೆಯಾ ಅಥವಾ ಉಪದೇಶ ಆಗಿದೆಯಾ, ಈ ಥರದ ಎಲ್ಲ ರೀತಿಯ ದ್ವಂದ್ವಗಳಿಗೆ, ಜಿಜ್ಞಾಸೆಗಳಿಗೆ ಪರಿಹಾರ ಭರತನಲ್ಲೇ ಇದೆ ಅನ್ನೋದನ್ನು ಮತ್ತೊಮ್ಮೆ ಮನಗಾಣಿಸಿದ ತಮಗೆ ಹೃತ್ಪೂರ್ವಕ ಅಭಿವಾದನೆಗಳು, ನಮಸ್ಕಾರಗಳು. ಮತ್ತೊಂದು ಸಂಚಿಕೆಯಲ್ಲಿ ನಾನು ನಿಮ್ಮನ್ನು ಎದುರುಗೊಳ್ತೇನೆ. ನಮಸ್ಕಾರ. ಹೇಗನ್ನಿಸ್ತು ಸಂಚಿಕೆ? ಮನೋಜ್ಞವಾಗಿತ್ತೆ, ಖುಷಿಯನ್ನು ಕೊಡುತ್ತೆ, ಬುದ್ಧಿ ಪ್ರಬೋಧನೆಯನ್ನು ಮಾಡುತ್ತೆ. ಹಾಗಿದ್ರೆ ನಿಮ್ಮ ಕಮೆಂಟ್ಗಳ ಮೂಲಕವಾಗಿ, ನಿಮ್ಮ ಪ್ರತಿಕ್ರಿಯೆಗಳ ಮೂಲಕವಾಗಿ ನಿಮ್ಮ ಅನುಭವವನ್ನು ನಮಗೆ ರವಾನಿಸಿ. ಅದು ಯೂಟ್ಯೂಬ್ನ ಈ ಸಂಚಿಕೆಯ ವಿಭಾಗದಲ್ಲೇ ನೀವು ಹಾಕಿ. ಹಾಗೆ ನಮ್ಮ ಜಾಲತಾಣಗಳನ್ನು ಪರಿಶೀಲಿಸಬಹುದು. ಅದರಲ್ಲಿ ನಮ್ಮ ಪುಸ್ತಕಗಳು, ಕೋರ್ಸ್ಗಳ ಬಗ್ಗೆಯೂ ಕೂಡ ಮಾಹಿತಿ ಇದೆ. ಅದರ ಪ್ರಯೋಜನವನ್ನು ಕೂಡ ನೀವು ಪಡೆಯಬಹುದು. ಇನ್ನು ನಿಮ್ಮ ಸಹಾಯ ಸಹಕಾರಗಳನ್ನು ಕೂಡ ನಾವು ಅಪೇಕ್ಷಿಸ್ತೇವೆ. ಇಂತಹ ಕಾರ್ಯಕ್ರಮಗಳಿಗೆ ಆರ್ಥಿಕ ಸೌಲಭ್ಯಗಳು, ಅನುದಾನಗಳು ಕೂಡ ಹೇರಳವಾಗಿ ಬೇಕು. ಅದನ್ನು ಪೂರೈಕೆ ಮಾಡಿಕೊಡುವ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನವೂ ಕೂಡ ನಮಗೆ ಒತ್ತಾಸೆ ಆಗುತ್ತೆ. ಇಂತಹ ಕಾರ್ಯಕ್ರಮಗಳ ವೃದ್ಧಿಯೂ ಆಗುತ್ತದೆ. ಹಾಗಾಗಿ ನಿಮ್ಮ ಸಹಕಾರದ ನಿರೀಕ್ಷೆಯಲ್ಲಿ ನಾವು ಯಾವತ್ತಿಗೂ ಇರ್ತೇವೆ. ಮತ್ತೊಂದು ಸಂಚಿಕೆಯಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೇನೆ. ನಮಸ್ಕಾರ. ಚೇತ ಪ್ರಸಾದ ಸದನಂ ವಸತಿಂ ಸುವಾಚಾಂ ಸದ್ವೃತ್ತದರ್ಶನತಲಂ ರಸವರ್ತ್ಮಗಮ್ಯಂ ಲೋಕಪ್ರಸಿದ್ಧ ಪುರುಷಾರ್ಥ ವಿಹಾರ ಭೂಮಿಂ ಭೋ